ಅಭಿಮನ್ಯು ಬಂದಾಯಿತು, ಎಲ್ಲ ಹಗ್ಗ ಎಲ್ಲ ಕಟ್ಟಾಯಿತು. ಹಗ್ಗ ಕಟ್ಟಿ ಆನೆ ಕಿವಿಗೆ ರಿವರ್ಸಿನ್ ಇಂಜೆಕ್ಷನ್ ಕೊಟ್ಟು ಕೂಡಲೇ ಒಂದು ಗೀಳಿಡ್ತಾ ಎದ್ದು ನಿಂತ್ಕೊಂಡು ಹಗ್ಗನೆಲ್ಲ ಒದ್ದಾಡಿ ಒಂದು ಹಗ್ಗ ಬಿಚ್ಚಿ ಹೋಯ್ತು ಅಂತ ಕಾಣ್ತದೆ. ಅಷ್ಟೊತ್ತಿಗೆ ಅಭಿಮನ್ಯು ಒಂದು ಡ್ಯಾಶ್ ಹೊಡೆದ 10 ಅಡಿ ಹಿಂದಕ್ಕೆ ಹೋಗಿ ಗುಂಡ ನಿಂತ್ಕೊಬಿಟ್ಟ. ಆವಾಗ ಗುಂಡ ಹೆದರಿಬಿಟ್ಟ. ಅಷ್ಟವರೆಗೂ ಗುಂಡಂದೇ ಮೇಲ್ಗೈ ಆಗಿತ್ತು. ಆಮೇಲೂ ಮತ್ತು ಸುಮಾರು ಫೈಟಿಂಗ್ ಆಯಿತು. ಆಮೇಲೆ ಮತ್ತೊಂದು ಯಾವುದೋ ಒಂದು ಮೆಡಿಷನ್ ಯಾವುದೋ ಕೊಟ್ಟರು. ಆಮೇಲೆ ಗುಂಡನ್ನು ಹಿಡ್ತಕ್ಕೆ ಸಿಕ್ಕಿದ್ದು. ಹೆಚ್ಚು ಕಡಿಮೆ ಅರ್ಧ ಗಂಟೆ ಒಂದು ಭಯಂಕರ ಹೋರಾಟ ನಡೀತು. ಅವ್ರ ಅಭಿಮನ್ಯುನ ಹೊಡೆತ ಉಂಟಲ್ಲ, ಅದು ಟ್ರಿಕ್ಸ್. ಅದು ಅದರಲ್ಲಿ ಸುಮಾರು ಥರ ದಾಳಿ ಮಾಡೋದ್ರ ಸುಮಾರು ಥರ ಇದೆ. ನಿಧಾನಕ್ಕೆ ಹೋಗಿ ತಲೆ ಕೊಟ್ಟು ದೂಕೋಕ್ಕೆ ಸಾಧ್ಯ ಇಲ್ಲ. ಒಂದು 2, 3 ಇಲ್ಲ ಒಂದು 5, 6 ಅಡಿಯಿಂದ ಹೋಗಿ ಠಗಾರ್ ಅಂತ ಈ ನಮ್ಮ ಟಗರುಗಳು ಹೊಡಿತಾವಲ್ಲ, ಹಿಂದಿಂದ ಹೋಗಿ ಓಡಿ ಬಂದು ಗುತ್ತವಲ್ಲ, ಆ ಥರ ಅಭಿಮನ್ಯು ಹೊಡೆಯೋದು. ಹಾಗಾಗಿ ಅಭಿಮನ್ಯು ಹೊಡೆತಕ್ಕೆ ಎಲ್ಲ ಕಾಡಾನೆಗಳು ಮುಖ ಮುಸುಟಿ ಎಲ್ಲ ಹೊಡ್ಕೊಂಡು ಇಲ್ಲ ಗಾಯ ಆಗಿ ಹೆದರೋದು ಬಿಟ್ಟರೆ, ಯಾವತ್ತೂ ಒಂದು ಕಾಡಾನೆಗೆ ಇನ್ನೊಂದು ನಮ್ಮ ಸಾಕಿದಾನೆ ಹೀಗೆ ತಲೆ ಇಟ್ಟು ಹೀಗಲ್ಲ, ಜಾಡ್ ಅಂತ ಹೊಡಿಬೇಕು. ಅಂದರೆ ನಮ್ಮ ಟಗರುಗಳು ಹೊಡಿತಾವಲ್ಲ, ಅಭಿಮನ್ಯು ಹೊಡೆಯೋದು ಟಗರುಗಳು ಹೊಡೆದಂಗೆ. ಆವಾಗ ಏನಾಗ್ತದೆ ಅಂದರೆ, ಅಭಿಮನ್ಯುನ ಹೊಡೆದಕ್ಕೆ ಆ ಎದುರುಗಡೆ ಇರೋ ಒಂದು ಆನೆ ಇರ್ತದಲ್ಲ, ಅದರದ್ದು ಮುಂದ ಕಾಲು ಹೀಗೆ ಮೇಲೆ ಎದ್ದು ಕೆಳಗೆ ಬೀಳ್ತದೆ. ಆವಾಗ ಏನಾಗ್ತದೆ, ಅದಕ್ಕೆ ಆನೆಗಳಿಗೆ ಮುಂದಿನ ಕಾಲಲ್ಲಿ ದೂಕಕ್ಕೆ, ಹಿಂದಿನ ಕಾಲಲ್ಲಿ ಹಿಂದಕ್ಕೆ ಹೋಗ್ದಂಗೆ ಒತ್ತು ಕೊಟ್ಕೊಳೋದು ಎಲ್ಲ, ಅದೆಲ್ಲ ಟ್ರಿಕ್ಸ್ ಇದೆ ಆನೆಗಳದ್ದು. ಆ ಹೊಡೆತಕ್ಕೆ ಅಲ್ಲಿಗೆ ಮಂಕಾಗಿ ಹೋಯ್ತು.